ಈ ಪರಿಸ್ಥಿತಿ ಇಟ್ಕೊಂಡು ನೀವು ಜಾಲಿ 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 ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಜಾಲಿ ಮಾಡೋಕ್ಕೆ ಹೋದರೆ ರಾಜ್ಯದ ಜನ ನಿಮಗೆ ಓಟ್ ಹಾಕಿ 5 ವರ್ಷ ಅಧಿಕಾರ ಮಾಡಲಿ ಅಂತ ಕೊಟ್ಟಂಥ ಜನಕ್ಕೆ ನೀವು ದ್ರೋಹ ಬಗಿತಾ ಇದ್ದೀರಾ ಅಂತ. ಎಲ್ಲ ಮಂತ್ರಿಗಳು ಹೋಗಿದ್ದಾರೆ, ಈಗ MLAಗಳು ಹೋಗೋಕ್ಕೆ ಆಗಲೇ MLAಗಳ ಟೀಮು ರೆಡಿ ಮಾಡ್ತಾ ಇದ್ದಕ್ಕೆ ನೆನ್ನೆ ಕಾಂಗ್ರೆಸ್ MLAಗಳೆಲ್ಲ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅವರೆಲ್ಲ ಬಂದ ಮೇಲೆ ನಾವೆಲ್ಲ ಹೋಗ್ತೀರಿ ಅಂತ ಹೇಳಿದ್ದಾರೆ. ಅಂದರೆ ಇದೇ ರೀತಿ ಒಂದು ವರ್ಷದಿಂದ ಈ ಥರದ ಘಟನೆಗಳನ್ನು ನೋಡಿ ನೋಡಿ ಜನ ಸಾಕಾಗೋಗಿದೆ. ಕಾಂಗ್ರೆಸ್ ಯಾಕೆ ಓಟ್ ಹಾಕಿದ್ರು ಅಂತ ಅನಿಸೋ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಮೂಡ್ತಾ ಇದೆ. ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಜನರ ಪಾಲಿಗೆ ಸತತ ಸರ್ಕಾರ. ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ, ದಮ್ಮಿದ್ರೆ, ಧೈರ್ಯ ಇದ್ದರೆ ರಿಪ್ಲೈ ಮಾಡಲಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಈ 4 ಬಾರಿ ಏರಿಕೆ ಆಗಿರುವಂಥ ಪೆಟ್ರೋಲಿಂದ ಒಂದೇ ಒಂದು ನಯಾ ಪೈಸಾ ಟ್ಯಾಕ್ಸ್ ಬರೋದು, ಒಂದೇ ಒಂದು ನಯಾ ಪೈಸಾ ಟ್ಯಾಕ್ಸ್ ಬರೋದು. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರ ಸರ್ಕಾರಕ್ಕೆ ಸುಮಾರು 6,000 ಕೋಟಿ ಬರ್ತದೆ ಈ ವರ್ಷದಲ್ಲಿ. 6,000 crores. ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ಈ ಐಕಿಂದ ಇಷ್ಟು 4 ಬಾರಿ ಐಕಿಂದ ಅವ್ರಿಗೆ 6,000 ಕೋಟಿ ಬರ್ತದೆ. ಒಂದು ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾರೆ. ಈ ಪೆಟ್ರೋಲು ಡೀಸೆಲ್ ಎಲ್ಲ ಬರೋದನ್ನು ಕೂಡ ಗಲ್ಫ್ ಕಂಟ್ರೀಸಿಂದ. ಈಗ ಡೆಲ್ಲಿಯಲ್ಲಿ ಎಷ್ಟಿದೆ ರೇಟು? BJP ಸರ್ಕಾರ ಇದೆ 99 ರೂಪಾಯಿ 50 ಪೈಸೆ ಇದೆ ಡೆಲ್ಲಿಯಲ್ಲಿ. ಅದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಲ್ಲ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಅಲ್ಲಿ ಕಡಿಮೆ ಇದೆ, 99 ರೂಪಾಯಿ 50 ಪೈಸೆ ಇದೆ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಮಾತಾಡ್ತಾರೆ ಗುಜರಾತ್ ಅಂತಾರಲ್ಲ ಕಾಂಗ್ರೆಸ್, 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 107 ರೂಪಾಯಿ 70 ಪೈಸೆ. 110, ಈಗ 110 ಆಗಿದೆ. ಅದು ನೆನ್ನೆ ತಿದ್ದುಕೊಟ್ಟಿದ್ದು 110. 10 ರೂಪಾಯಿ 50 ಪೈಸೆ ಜಾಸ್ತಿ. ಇದು ಯಾರ ಅಕೌಂಟ್ಗೆ ಜೋಬ್ಗೆ ಹೋಗ್ತದೆ? ರಾಜ್ಯ ಸರ್ಕಾರದ ವ್ಯಾಟ್ಗೆ ಹೋಗುವಂಥದ್ದು. ವ್ಯಾಟ್ಗೆ ಈ ಹೆಚ್ಚುವರಿ ಆಗಿದೆಯಲ್ಲ, ಅದಕ್ಕೆ ಪೂರ್ತಿ ಹಣ 6,000 ಕೋಟಿ ಬರ್ತಾ ಇದೆ. ರೆಗ್ಯುಲರ್ ನಾನು ಬಿಟ್ಟು ನಾನು ಹೇಳ್ತಾ ಇರೋದು, ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಇದೆ, ಅದು ರೆಗ್ಯುಲರ್ ಬರುತ್ತೆ. ಅದನ್ನು ನಮ್ಮ ಬಜೆಟಲ್ಲೇ ತೋರಿಸುತ್ತೆ. ಇಷ್ಟು ಪೆಟ್ರೋಲ್ ಮತ್ತು ಡೀಸೆಲಿಂದ ನಮಗೆ ಆದಾಯ ಬರುತ್ತೆ ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಡಿಷನಲ್ ಆಗಿ ಬರ್ತಾ ಇದೆ. ಇದು ಏರಿಕೆ ಮಾಡಿದ್ರಿಂದ ಬರ್ತಾ ಇರೋದು. ಅದನ್ನು ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದೆ, ಇಲ್ಲಿ ಸಿದ್ದರಾಮಯ್ಯ 110 ರೂಪಾಯಿ ಆಗಿದೆಯಲ್ಲ, ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ. 1 ಪೈಸೆ ಅಷ್ಟು ಜಾಸ್ತಿ ಬರ್ಬೋದು. ವ್ಯಾಟ್ ಇದ್ರೆ ಇಲ್ಲ ಅಲ್ಲ, ನಾನು ಈ ಹೆಚ್ಚುವರಿ ನನಗೇನು ಬರ್ತಾ ಇದೆ ಅದನ್ನು ನಾನು ತಗೊಳಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಬೆಲೆ ಕಡಿಮೆ ಆಗುತ್ತೆ. ಈ ಏರಿಕೆಯಿಂದ ಏನು ಟ್ಯಾಕ್ಸ್ ಬರ್ತಾ ಇದೆಯಲ್ಲ ಸಿದ್ದರಾಮಯ್ಯ, ಅಡಿಷನಲ್ ನಾನು ಹೇಳ್ತಾ ಇರೋದು, ಅದನ್ನು ನಾನು ತಗೊಳಲ್ಲ ಅಂದರೆ ಆವಾಗ ನೀವು ಜನಪರವಾದಂಥ ಸಿದ್ದರಾಮಯ್ಯನ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ಜನ ವಿರೋಧಿ ನೀವು. 30ನೇ ತಾರೀಕು ಯಾವ ಮಕ ಇಟ್ಕೊಂಡು ಪ್ರತಿಭಟನೆ, ರಾಜ್ಯ ಪೂರ್ತಿ ಪ್ರತಿಭಟನೆ ಅಂತ. ಇದ್ರ ಬಗ್ಗೆ ಮಾತಾಡಪ್ಪ ಸಿದ್ದರಾಮಯ್ಯ. ವ್ಯಾಟ್ ಬಗ್ಗೆ ನಿಂದು ಕೇಂದ್ರಕ್ಕೆ ಎಷ್ಟು ವ್ಯಾಟ್ ಇದು ಟ್ಯಾಕ್ಸ್ ಹೋಗ್ತೈತೆ ಪೆಟ್ರೋಲ್ ಡೀಸೆಲಿಂದ, ರಾಜ್ಯಕ್ಕೆ ಎಷ್ಟು ಬರ್ತೈತೆ, ಈ ಏರಿಕೆಯಿಂದ ನಿನಗೆಷ್ಟು ಎಕ್ಸ್ಟ್ರಾ ಲಾಭ ಮಾಡ್ಕೊಂತ ಇದ್ದೆ, ಇದನ್ನ ರಾಜ್ಯದ ಜನತೆ ಮುಂದೆ ಇಡು ನೀವು. ಆಮೇಲೆ ನೀನು ಸ್ಟ್ರೈಕ್ ಮಾಡು. ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ. ಸಾಲದ ಗಡಿ 7 ಲಕ್ಷ ಕೋಟಿ ದಾಟ್ತಾ ಇದೆ. ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿಗೆ ದಾಪುಗಾಲನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಬಿಡೋದ್ರೊಳಗಡೆ 10 ಲಕ್ಷ ಕೋಟಿಗೆ ನಾವು ಮುಟ್ಟೋರಿದ್ದೀವಿ. ಆ ರೀತಿಯ ಏರಿಕೆಯನ್ನು ಇಡೀ ರಾಜ್ಯದಲ್ಲಿ
ಇಡೀ ರಾಜ್ಯದಲ್ಲಿ ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳು ಮಾಡಿರೋ ಸಾಲನೆಲ್ಲ ಒಟ್ಟಿಗೆ ಹಾಕಿದ್ರೆ ಸಿದ್ದರಾಮಯ್ಯ ಮಾಡಿರೋ ಸಾಲನೇ ಅದಕ್ಕಿಂತ ಜಾಸ್ತಿ ಇದೆ, 54% ಇದೆ. ಉಳಿದಂಥವರೆಲ್ಲರೂ ಕೂಡ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು, KC ರೆಡ್ಡಿಯಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರು ಅವರೆಲ್ಲ ಮಾಡಿರೋದು 47% ಮಾತ್ರ, 47% ಮಾತ್ರ. ಉಳಿದಂಥ 53% ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಈ ಗ್ಯಾರಂಟಿಗಳ ಅವೈಜ್ಞಾನಿಕ ಗ್ಯಾರಂಟಿ, ಇವರು ಪ್ಲಾನ್, ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ, ಇವರು ಗ್ಯಾರಂಟಿ ಅಂತ ಹೆಸರು ಕೊಟ್ಟರೆ ಅಷ್ಟೇ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಸೈಕಲ್ ಕೊಟ್ಟರು, ನಾವು ಗ್ಯಾರಂಟಿ ಅಂತ ಏನು ಕೊಡಲಿಲ್ಲ. ಭಾಗ್ಯದ ಲಕ್ಷ್ಮಿ ಯೋಜನೆ ಕೊಟ್ರಿ ನಾವು, 1 ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಡವ್ರ ಮನೆಯಲ್ಲಿ 1 ಲಕ್ಷ, ನಾವೇನು ಗ್ಯಾರಂಟಿ ಅಂತ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ಪ್ರತಿ ವರ್ಷ ರೈತರ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ್ರು. ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ ಇದ್ದಾಗ ನಾವು 4,000 ಹಾಕಿದ್ವಿ, ನಾವು ಗ್ಯಾರಂಟಿ ಅಂತ ಹೇಳಿಲ್ಲ. ನಾವು ಪ್ಲಾನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆದಾಯ ಎಷ್ಟು ಬರುತ್ತೆ ಅದರ ಮೇಲೆ ನಾವು ರೈತರಿಗೆ ಮತ್ತು ಬಡವರಿಗೆ ಸಹಾಯಧನಗಳನ್ನು ನಾವು ಕೊಟ್ಟಿದ್ದೇವೆ. ಆದರೆ ಇವರು ಚುನಾವಣೆ ಗೆಲ್ಲಕ್ಕೋಸ್ಕರ ಗ್ಯಾರಂಟಿಗಳನ್ನು ಮಾಡಿ ಈಗ ಆ ಗ್ಯಾರಂಟಿಗೆಲ್ಲ ಕತ್ತರಿ ಆಗ್ತಾ ಇದ್ದಾರೆ. ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ಗಳೆಲ್ಲ ರದ್ದು ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಮಟ್ಟದಲ್ಲಿ. BPLನ ತೆಗೆದು APL ಮಾಡುವಂಥದ್ದು, APLನ ತೆಗೆದು ಅವ್ರನ್ನ ಇನ್ಕಮ್ ಟ್ಯಾಕ್ಸು ಅದು ಏನೋ ರೀಸನ್ ತೋರಿಸಿ ಅವ್ರನ್ನ ಅಲ್ಲಿ ಹೊರಗಡೆ ಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಹಣ ಇಲ್ಲ ಅವ್ರ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ದಿನಕ್ಕಾಗೋಷ್ಟು, ಅವತ್ತೊಂದು ದಿನಕ್ಕೆ ಆಗೋಷ್ಟು ಮಾತ್ರ, ಅದನ್ನು ಶಾರ್ಟೇಜ್ ಇದೆ. ಸಾಲ ತೊಗೊತಾ ಇರಬೇಕು, ಎವ್ರಿಡೇ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊತಾ ಇದ್ದಾರೆ, ಹಣ ಇಲ್ಲ ಅವ್ರ ಹತ್ರ. ಅದಕ್ಕೆ BPL ಕಾರ್ಡ್ಗಳನ್ನು ರದ್ದು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ BPL ಕಾರ್ಡ್ ರದ್ದು ಮಾಡುವಂಥದ್ದಕ್ಕೆ ಬೇರೆ ಬೇರೆ ರೀಸನ್ಸ್ ಕೊಡ್ತಾರೆ. ನಾವು ಸತ್ತೋಗಿರೋರು ಇದ್ದಾರೆ, ಅವ್ರದ್ದು ರದ್ದು ಮಾಡ್ತಾ ಇದ್ದೀರಿ, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಅವರು. ಅದು ನಿರಂತರ ಪ್ರಕ್ರಿಯೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ಆಹಾರ ಸಚಿವನಾಗಿಯೂ ಕೆಲಸ ಮಾಡಿದ್ದೀನಿ, 8 ತಿಂಗಳು ಆಹಾರ ಸಚಿವನಾಗಿಯೂ ಕೆಲಸ ಮಾಡಿದ್ದೀನಿ. ಅದು ನಿರಂತರ ಪ್ರಕ್ರಿಯೆ. ಸತ್ತೋರು ಆಟೋಮೆಟಿಕ್ ಡಿಲೀಟ್ ಆಗೇ ಆಗುತ್ತೆ. ನಾವು IT ಸಿಟಿಯಲ್ಲಿ ಇದ್ದೀವಿ, ನಾವು IT ರಾಜ್ಯದಲ್ಲಿ ಇದ್ದೀವಿ, ಸತ್ತೋರ್ದು ಡಿಲೀಟ್ ಆಗ್ತೈತೆ. ಅದು ರೋಟೀನ್ ಪ್ರೋಸೆಸ್ಸು. ಅದಕ್ಕೇನು ನಿಲ್ಲಿಸ್ಬಿಟ್ಟು ಎಂಟೈರ್ ಸಿಸ್ಟಮ್ನ ನಿಲ್ಲಿಸ್ಬಿಟ್ಟು ವ್ಯವಸ್ಥೆಯನ್ನು ನಿಲ್ಲಿಸ್ಬಿಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋದ್ರಿಂದ ಇವತ್ತು BPL ಕಾರ್ಡ್ ರದ್ದು ಮಾಡೋಕ್ಕೆ ಹೊರಟಿದ್ದಾರೆ. ಇದು ದೊಡ್ಡ ಹುನ್ನಾರ. ಬಡವರ ಅನ್ನಕ್ಕೆ ಕನ್ನ ಹಾಕ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರ. ಅನ್ನಭಾಗ್ಯ ಸಿದ್ದರಾಮಯ್ಯದಲ್ಲ, ನರೇಂದ್ರ ಮೋದಿಯವರು ಕೊಡ್ತಾರೆ. ಇವ್ರು ಕೇಳಿದ್ದು 10 kg ಅಕ್ಕಿ ಕೊಡ್ತೀನಿ ಅಂತ. ಬೇಕೋ ಬೇಡವೋ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಸಾರ್ವಜನಿಕ ಸಭೆಯಲ್ಲಿ. ಇದುವರೆಗೂ 10 kg ಅಕ್ಕಿ ಕೊಟ್ಟೇ ಇಲ್ಲ ಅವರು.